ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಭರ್ಜರಿ ಅಪ್ಡೇಟ್ ಕೂಡ ಬಂದಿದೆ. ನೇಮಕಾತಿ ಯಾವಾಗ ಬೇಕಾದ್ರೂ ಶುರು ಆಗೋದು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀವು ನಿಮ್ಮ ಪಡೆಗೆ ತಯಾರಿ ಮಾಡ್ಕೊಳ್ಳಿ. ಎಲ್ಲ ಅಗತ್ಯ ದಾಖಲೆಗಳನ್ನ, ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ, ಎಲ್ಲ ಅಗತ್ಯ ದಾಖಲೆಗಳನ್ನ ನೀವು ಇಟ್ಕೊಳ್ಳಿ ಅಂತ ಹೇಳಿ ಮೈನ್ ಥಿಂಗ್ ಎಲ್ಲ ಕೂಡ ಕೇಳ್ತಾ ಇದ್ದಾರೆ. ಲೈಕ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಟಿ ಸರ್ಟಿಫಿಕೇಟ್ ಆಗಲಿ ಏನಾಗಲಿ ತಿದ್ದುಪಡಿ ಆಗಿಲ್ಲ ತಿದ್ದುಪಡಿ ಮಾಡಬೇಕಾಗುತ್ತೆ. ಮೈನ್ ಥಿಂಗ್ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡಿ. ಡಾಕ್ಯುಮೆಂಟ್ಗಳು ಮ್ಯಾಚ್ ಆಗಿರ್ಬೇಕಾಗುತ್ತೆ. ಏನಂದ್ರೆ ಡಾಕ್ಯುಮೆಂಟ್ಗಳು ಏನಂದ್ರೆ ಲೈಕ್ ನಿಮ್ಮ ಡಾಕ್ಯುಮೆಂಟ್ಗಳು ಯಾವ್ಯಾವ ಇದಾವೆ ಅದು ಲೈಕ್ ಎಲ್ಲಾದ್ರೂ ನೇಮ್ ಸೇಮ್ ಹೆಸರು ಇರಬೇಕಾಗುತ್ತೆ. ಲೈಕ್ ಆಧಾರ್ ಕಾರ್ಡ್ ನಿಮ್ಮ ಡೀಟೇಲ್ಸ್ಗಳು ಏನೇನು ಇದಾವೆ ಅದನ್ನೆಲ್ಲ ನೋಡ್ಕೊಳ್ಳಿ, ವೆರಿಫೈ ಕೂಡ ಮಾಡ್ಕೊಳ್ಳಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ನೇಮಕಾತಿ ಶುರು ಆಗ್ಬೋದು. ಅಂಡ್ ನಿಮಗೆ ಮೈನ್ ಥಿಂಗ್ ಏನಂದ್ರೆ ಎಲ್ಲ GPSTR, PSTR, HSTR, TET ಕಡ್ಡಾಯನ ಅಂಡ್ ನಿಮಗೆ PG ಕಡ್ಡಾಯನ, HSTR ಅದೆಲ್ಲ ಸುದ್ದಿ ಆಗ್ತದೆ. ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂತಿಮವಾಗಿ C and ರೂಲ್ಸ್ ಕೂಡ ಆಗಿದೆ. ಲೈಕ್ ಇನ್ನೇನು ಅನೌನ್ಸ್ಮೆಂಟ್ ಕೂಡ ಮಾಡಬೇಕು ಅಂತ ಹೇಳಿ ಇಲಾಖೆಯಿಂದ ಅಧಿಕೃತ ಮಾಹಿತಿ ಬಂದಿತ್ತು. ಅದು ಅನೌನ್ಸ್ಮೆಂಟ್ ಆದ ನಂತರ ನಿಮಗೆ ಎಲ್ಲಾ ರೀತಿ ಮಾಹಿತಿ ಗೊತ್ತಾಗುತ್ತೆ. ಲೈಕ್ ಯಾವಾಗ ಏನು ಎತ್ತ ಅಂತ ಹೇಳಿ ಅದು ನಿಮಗೆ ಆಗ ಒಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಇಲಾಖೆಯವರು ಹೇಳ್ತಿರೋದು ಇಲ್ಲ, ಆ ರೀತಿ ಇಲ್ಲ, ಯಾವುದೇ ರೀತಿ ಕಡ್ಡಾಯ ಮಾಡಿಲ್ಲ ನೇಮಕಾತಿಯನ್ನ ಕೂಡ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಅದು ಇನ್ನೂ ಕೂಡ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಬಟ್ ಅದೇ ತಯಾರಿ ಮಾಡ್ಕೊಳ್ಳಿ. ಲೈಕ್ ನೇಮಕಾತಿ ದಿನ ಏನು ಗೊಂದಲ ಕೂಡ ಆಗಿದೆ ಅಂದ್ರೆ ನಿಮಗೆ ಈಗ 50% ಏನಿದೆ ನಿಮಗೆ SC ಅವ್ರದ್ದು ಅದರಲ್ಲೇ ಒಳ ಮೀಸಲಾತಿ ಮಾಡಿ ಅಂತ ಹೇಳಿ ರಾಜಕೀಯ ನಾಯಕರು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಅದು CM ಖರ್ಗೆ ಮಟ್ಟಕ್ಕೂ ಆಗಿದೆ, ಹೈಕಮಾಂಡ್ ಮಟ್ಟಕ್ಕೂ ಆಗಿದೆ. ಅದು ಗೊಂದಲ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಿನ್ನೆ ತೀರ್ಮಾನ ಮಾಡಬೇಕಿತ್ತು, ನಿನ್ನೆ ತೀರ್ಮಾನ ಆಗಿಲ್ಲ. ಬಟ್ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಅವ್ರು ತೀರ್ಮಾನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ 15% ಅಲ್ಲೇ ನೇಮಕಾತಿ ಮಾಡಿದ್ರೆ ಎಡಗೈಗೆ ಬಲಗೈ ಎಡಗೈ ಎರಡು ಇದೆಯಲ್ಲ ನಿಮಗೆ ಕ್ಯಾಟಗರಿ, ಅದು ಸಮಸ್ಯೆ ಆಗ್ಬೋದು ಅಂತ ಹೇಳಿ ಆರೋಪ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ದೊಡ್ಡ ಸಮಸ್ಯೆ ಕೂಡ ಆಗ್ತಿದೆ. ಅದು ನಿಮಗೆ ಸರಿಪಡಿಸಿದ್ರೆ ನಿಮಗೆ ಗೊಂದಲ ಕೂಡ ಮುಗಿತದೆ. ಇದು ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ. ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ಕೆಲವೊಂದು ಹುದ್ದೆಗಳು ಕೊಟ್ಟಿದೆ. ಮುಂದಿನ 30 ದಿನಗಳಲ್ಲಿ ನೇಮಕಾತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಉಳಿದದ್ದು ಕೂಡ ನೇಮಕಾತಿ ಆಗೋ ಸಾಧ್ಯತೆ ಕೂಡ ಇದೆ. ತಯಾರಿ ಮಾಡ್ಕೊಳ್ಳಿ. ಲೈಕ್ ನಮ್ಮ ಎಲ್ಲ ಅಗತ್ಯ ದಾಖಲೆಗಳನ್ನ ನಾವು ನಿಮಗೆ ಡೈಲಿ ಅಪ್ಡೇಟ್ ನ ಕೊಡ್ತೀವಿ. ಥ್ಯಾಂಕ್ ಯು.